ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಅಂದರೆ ಈ ಒಂದು ರಾಶಿಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮತ್ತು ನೋಡಿ, ಯಾವ ರಾಶಿಯಿಂದ ಯಾವ ರಾಶಿಗೆ ಗುರು ಪ್ರವೇಶ ಆಗತ್ತೆ, ಯಾರಿಗೆ ಶುಭ ಆಗತ್ತೆ, ಯಾರಿಗೆ ಅಶುಭ ಆಗತ್ತೆ, ಈ ಗುರು ಪ್ರವೇಶ ಮಾಡೋದ್ರಿಂದ ನಮಗೇನೆಲ್ಲ ಲಾಭ ಆಗತ್ತೆ, ನಮಗೇನೆಲ್ಲ ನಷ್ಟಗಳಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ. ನಮ್ಮ ಜೊತೆ ಇದ್ದಾರೆ ಆರ್ಯವರ್ಧನ್ ಗುರುಜಿ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯರ್ಮೃತಾಯ ತಪೈತಂ ಕಲ್ಪವೃಕ್ಷಣಂ ತಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಇನ್ನು ಗುರುಜಿ, ಇವತ್ತು ಮಿಥುನ ರಾಶಿಯಿಂದ ಗುರುಗಳ ಬದಲಾವಣೆ ಅಂದರೆ ಗುರು ಯಾವ ರಾಶಿಗೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಮತ್ತು ಇದೇ ತಿಂಗಳು 18ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೂ ಕೂಡ ಗುರುಗಳ ಬದಲಾವಣೆ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳಿದ್ರಿ. ಇದರ ಜೊತೆಗೆ ನೋಡಿ, 12 ರಾಶಿಗಳು ಕೂಡ ಇದ್ದಾವೆ. 12 ರಾಶಿಗಳ ಫಲಾನುಫಲ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗಿ. ಮತ್ತು ಮೊದಲನೇ ರಾಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಮೇಷರಾಶಿ ಯಾವ ರೀತಿಯಾಗಿದೆ ಅಂತ ಹೇಳಿ. ನೋಡಿ, ಮೇಷರಾಶಿ ಬಗ್ಗೆ ಸಾಕಷ್ಟು ತಿಳಿಸ್ಕೊಡ್ತೀನಿ. ಗುರು ಕುಟುಂಬ ಸ್ಥಾನಕ್ಕೆ ಬರ್ತಾನೆ. ಮೇಷರಾಶಿಗೆ ಕುಟುಂಬ ಸ್ಥಾನ ಕಟಕ ರಾಶಿ. ಅವನ ಫೇವರೇಟ್ ಆದ ನಕ್ಷತ್ರ ಪುನರ್ವಸು ನಕ್ಷತ್ರ. ಅವನದೇ ನಕ್ಷತ್ರದ ಮೇಲೆ ಸಂಚಾರವನ್ನು ಮಾಡ್ತಾ ಹೋಗ್ತಾನೆ. ಅವನದೇ ಸಂಚಾರವನ್ನು ಮಾಡೋದ್ರಿಂದ ಏನಾಗುತ್ತೆ, ಇಲ್ಲೇನಂತೆ ಮೇಷರಾಶಿಗೆ ಪರ್ಟಿಕ್ಯುಲರಾಗಿ ತಾಯಿಯಿಂದ ನೆಮ್ಮದಿ ಇರಲ್ಲ. ತಾಯಿಗೆ ನೆಮ್ಮದಿ ಇರಲ್ಲ, ಅದು ನಿಮಗೂ ನೆಮ್ಮದಿ ಇರಲ್ಲ. ಎಲ್ಲ ಗಂಡು ಮಕ್ಕಳಿಗೆ ಮೇಷರಾಶಿ ಹುಡ್ತವ್ರಿಗೆ ಭಯಂಕರ ಕಷ್ಟ ಆಗುತ್ತೆ. ಹೆಣ್ಮಕ್ಳಿಗೆ ತಾಯ್ದಿರಿಂದ ಏನು ಕಷ್ಟ ಆಗಲ್ಲ. ಹೆಣ್ಮಕ್ಳು ತಾಯ್ದಿರು ಅವ್ರ ಮನೇಲಿ ಬಂದು ಗಂಡನ ಮನೇಲಿ ಆರಾಮಾಗಿರ್ತಾರೆ. ತಾಯಿಗೆ ಇಲ್ಲೇನಾಗುತ್ತೆ, ಸೊಸೆದಿರು ಭಾಳ ವಿಶೇಷವಾಗಿ ಪಾಪ ಅತ್ತೆಯನ್ನು ಸರಿಯಾಗಿ ನೋಡ್ಕೊಳಕ್ಲ. ಅಂಥವು ಮನೆಯಲ್ಲಿ, ಮೇಷರಾಶಿ ಮನೆಯಲ್ಲಿ ಮುಂಚೆಲ್ಲ ಹೇಳಿ ಕೇಳಿ ಜಗಳ ಆಗ್ತಾಯಿದೆ ಅಂದರೆ ನಿಮ್ಮ ಅತ್ತೆ ಮನೆ ಬಿಟ್ಟು ಹೋಗ್ಬಿಡೋದು, ಇದೆಲ್ಲವೂ ಕೂಡ ಆಗುತ್ತೆ. 100% ನಿಮ್ಮ ಅತ್ತೆ ನಿಮ್ಮ ಮನೆ ಬಿಟ್ಟು ಹೋಗ್ತಾರೆ. ನಮ್ಮ ಸೊಸೆ ಸರಿಯಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಹೇಳ್ತಾರೆ. ನೀವು ಸೊಸೆದಿರು ನಮ್ಮ ಅತ್ತೆ ಸರಿಯಿಲ್ಲ ಅಂತ ಹೇಳ್ತಾರೆ. ಖಂಡಿತಲ್ಲೂ ಕೂಡ ಈ ಮೇಷರಾಶಿ ಮನೆಯಲ್ಲಿ ತಾಯಂದಿರು ತುಂಬ ಹುಚ್ಚಿಡ್ದು ಅಲಿತಾರೆ. ಖಂಡಿತಲ್ಲೂ ಕೂಡ ಇವಾಗೇನೋ DK ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಸ್ ಬಿಟ್ಟಿದೆ, ಎಲ್ಲ ಟೆಂಪಲ್ನ ಸುತ್ತುತ್ತೀರ, ಯಾವುದೋ ಬಸ್ಸು ಫ್ರೀ ಇದೆ, ಇದೊಂದು ನೆಮ್ಮದಿ ಇದೆ. ಖಂಡಿತಲ್ಲೂ ಕೂಡ ಈ ನೆಮ್ಮದಿಯಲ್ಲಿ ನೀವು ಹೋಗ್ಬಿಟ್ಟು ಬರ್ತೀರ, ಅದನ್ನೇ ಬಳಸ್ಕೊಂಡವರಿದ್ದಾರೆ. ಆದರೆ ಮೇಷರಾಶಿ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ತುಂಬ ಜಾಸ್ತಿ ಆಗುತ್ತೆ. ಈ ತಿಂಗಳು 18ನೇ ತಾರೀಕಿಂದ 18ನೇ ತಾರೀಕಿಂದ ಡಿಸೆಂಬರ್ 5ವರೆಗೂ 48 ದಿವಸ ನಿಮ್ಮ ಮನೆಯಲ್ಲಿ ತುಂಬ ದೊಡ್ಡ ಜಗಳ ಆಗುತ್ತೆ. ಇಲ್ಲ ಅತ್ತೆ ಹೊಡೆಯೋದು, ಇಲ್ಲ ಸೊಸೆ, ಖಂಡಿತಲ್ಲೂ ಕೂಡ ಸೊಸೆನ ಅತ್ತೆದೇರು ಹೊಡೆಯೋದು ಜಾಸ್ತಿ ಇರುತ್ತೆ ಖಂಡಿತಲ್ಲೂ ಕೂಡ. ಮತ್ತು ತುಂಬ ಏರುಪೇರಾಗಿ ಕಾಯಿಲೆಗಳು ಬರುತ್ತೆ. ಮತ್ತು ಮೇಷರಾಶಿಯವ್ರ ಮನೆಯಲ್ಲಿ ಯಾರು ಶನಿ ದಶೆ ನಡೀತಾ ಇದ್ದಾರೆ, ಶನಿ ದಶೆ ಶನಿ ಭಕ್ತಿ ನಡೀತಾರೆ, ನಿಮ್ಮ ಮನೇಲಿ ಸಾವು ಕೂಡ ಆಗುತ್ತೆ, ಮರಣನೂ ಕೂಡ ಆಗುತ್ತೆ. ಯಾಕಂದರೆ ಶನಿ ಗ್ರಹ ವ್ಯಯಸ್ಥಾನದಿಂದ ಮರಣನೂ ಕೂಡ ಕೊಡ್ತಾನೆ. ಮತ್ತು ಯಾವುದಾದ್ರು ಆಪ್ರೇಷನ್ ಆಗುತ್ತೆ, ತುಂಬ ಚೆನ್ನಾಗಿ ಆಪ್ರೇಷನ್ ಆಗುತ್ತೆ. ನೋಡಿ, ನನಗೂ ಕೂಡ ನನ್ನ ರಾಶಿಯಲ್ಲಿ 4ನೇ ಮನೇಲಿ ಆಗ್ಬೇಕಾದ್ರೆ ನನ್ನ ತಾಯಿಗೂ ಕೂಡ ಆಪ್ರೇಷನ್ ಆಗಿತ್ತು. ಇನ್ನು ನನ್ನನ್ನೇ ಬಿಡಲ್ಲ, ನಿಮ್ಮನ್ನು ಬಿಡುತ್ತಾ? ಖಂಡಿತಲ್ಲೂ ಕೂಡ ನಮ್ಮ ತಾಯಿನೂ ನಾನು ಹಾಸ್ಪಿಟ್ಲಲ್ಲಿ ನಾನು ಆಪ್ರೇಷನ್ ಮಾಡಿಸಿದ್ದೆ. ನನಗೆ 4ನೇ ಮನೇಲಿ ಗುರು ಸಂಚಾರ ಮಾಡಿದಾಗ, ಹಾಗಾಗಿ ನನ್ನ ರಾಶಿಗೆ ಕುಟುಂಬ ಸ್ಥಾನಕ್ಕೆ ಗುರು ಬಂದಾಗ ತಾಯಂದಿರಿಗೆ ತೊಂದರೆ ಆಗುತ್ತೆ. ತಾಯಂದಿರು ಅಪ್ಪಿ ತಪ್ಪಿ ಇಲ್ದಿರೋದನ್ನು ಹಳೆಯದು ಮೇಷರಾಶಿ ಮನೆಯಲ್ಲಿ ಗಂಡು ಮಕ್ಳು ಹುಟ್ಟಿರೋರ ಮನೇಲಿ ದಯವಿಟ್ಟು ಮೇಷರಾಶಿ ಮನೇಲಿ ಹೆಣ್ಮಕ್ಳಿರೋರು ತಾಯಿಗೆ ಹೇಳ್ಬೇಕು, ಹಳೆ ತಿನ್ನಬೇಡ ಮತ್ತು ಸಿಕ್ಕಾಬಟ್ಟೆ ತಿನ್ನಬೇಡ, ಎಲ್ಲಿ ಹಾಳಾಗುತ್ತೆ ಅಂತ. ಖಂಡಿತ ಅಲ್ಲೂ ಕೂಡ 48 ಗಂಟೆನೇ 48 ದಿವಸ ಮೇಷರಾಶಿ ಮನೆಯಲ್ಲಿ ಹಾಸ್ಪಿಟ್ಲು ತಾಯಂದಿರಿಗೆ ತೊಂದರೆ ಆಗುತ್ತೆ. ಮೇಷರಾಶಿಲಿ ಹುಡ್ತವ್ರಿಗೆ ತೊಂದರೆ ಆಗೋಲ್ಲ, ಮೇಷರಾಶಿಲಿ ಹುಡ್ತಂಥ ತಾಯಂದಿರಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿಯವರಿಗೆ ಈಗ ಏನಾಗುತ್ತೆ, ಒಂದು ಪಾಯಿಂಟ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿಯವರಿಗೆ ಭಾಳ ಮಿರಾಕಲ್ಲು. ಇನ್ನು ಮುಂದೆ ಸಂಪಾದನೆಗಳು ಲಾಸ್ಟವನ್ನು ಅನುಭವಿಸುತ್ತೆ. ಗುರುಸ್ಥಾನ ವ್ಯಯಸ್ಥಾನವನ್ನೇ ನೋಡ್ತಾನೆ, ಶನಿ ಕುಟುಂಬ ಸ್ಥಾನ ನೋಡ್ತಾನೆ. ಹಾಗಾಗಿ ನಿಮ್ಮ ಮೇಷರಾಶಿ ಮನೆಯಲ್ಲಿ ಜಗಳ ಆಗುತ್ತೆ. ಮತ್ತು ಸಂಸ್ಥೆಯಲ್ಲಿ ನೀವು ಸಾಕಷ್ಟು ಲಾಸ್ ಮಾಡ್ಕೊಳ್ತೀರ. ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ಸಮಸ್ಯೆ ಸಿಗಾಕ್ಯನತ್ತೆ. ಈ ಪ್ರಾಬ್ಲಮ್ಗೆ ದಯವಿಟ್ಟು ನೀವು ಪರಿಹಾರ ಅಂತ ನೀವು ಮಾಡ್ಕೊಂಡಾಗ ನಿಮಗೆ ಸಾಕಷ್ಟು ಪರಿಹಾರವನ್ನು ಬೇಕು ಅನ್ನೋರು ದಯವಿಟ್ಟು ಹೇಳ್ತೀನಿ ಕೇಳಿ. ಒಂದು ಭಾಳ ವಿಶೇಷವಾಗಿ ಈ ಒಂದು ಗುರುಗ್ರಹನೂ ಮತ್ತು ಶನಿಗ್ರಹನೇ ನಿಮಗೆ ಕಷ್ಟ ಕೊಡೋದು. ಹಾಗಾಗಿ ನೀವು ತಿರುನಲ್ಲ ಶನೇಶ್ವರಿಗೆ ಆಲಂಗುಡಿ ಗುರು ಟೆಂಪಲ್ಗೆ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಯಾರಿಗಾರು ಕಪ್ಪು ಬಟ್ಟೆ ಎಣ್ಣೆ ದಾನ ಕೊಡೋದು, ಮತ್ತು ಕಪ್ಪು ಬಟ್ಟೆ ದಾನ ಕೊಡೋದು, ಮತ್ತು ಯೆಲ್ಲೋ ಕಲರ್ ಬಟ್ಟೆ ದಾನ ಕೊಡೋದು, ಇದು ಎರಡನ್ನೂ ಕೂಡ ಮಾಡಿ. ಮತ್ತು ಕಡಲೆಕಾಳು ದಾನ ಕೊಡೋದು, ಎಳ್ಳು ದಾನ ಕೊಡೋದು, ಎಣ್ಣೆ ದಾನ ಕೊಡೋದು. ಯಾರು ಬಡವ್ರಿಗೆ ಇದನ್ನು ಕೊಟ್ಟಾಗ ಕೂಡ ನಮಗೆ ನಾನು ಕೊಟ್ಟಿದ್ದೀನಿ, ಹೆಂಗೋ ದೇವ್ರು ನಾನು ಕಾಪಾಡ್ತಾನೆ ಅಂತ ಒಂದು ಫೀಲಿಂಗ್ ನಿಮ್ಮನ್ನು ಕಾಪಾಡುತ್ತೆ. ಮೇಷರಾಶಿಗೆ ಗುರು ಬದಲಾವಣೆ ಆಗೋದ್ರಿಂದ ನಿಮಗೆ ಖರ್ಚು ಮೇಲೆ ಖರ್ಚು,
ನೆಮ್ಮದಿ ಇಲ್ಲ ಅಂತ ಹೇಳುತ್ತೆ. ಅದರಿಂದ ನೀವು ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ ಖಂಡಿತ ಕೂಡ. 48 ದಿವಸ ನೀವು ತುಂಬ ಗಮನ ಇಟ್ಕೊಳ್ಳಿ. ನಿಮ್ಗೇನಾದ್ರು ಶನಿ ದಶೆ ನಡೀತಿದ್ರೆ, ಶನಿ ಭುಕ್ತಿ ನಡೀತಾರೆ, ನಿಮ್ಗೆ ಆಸ್ಟೆಂಟು ಅಪಘಾತಗಳಾಗುತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಮಿರಾಕಲ್. ಇದೊಂದು ಕಷ್ಟದಲ್ಲಿ ಪಾರಾಗಿ 48 ದಿವಸ ಮೇಷರಾಶಿಗೆ ಅಷ್ಟು ಒಳ್ಳೆಯದಿಲ್ಲ, ಕೆಟ್ಟ ಫಲ ಇದೆ ಮೇಡಮ್ ಅವರೇ. ಓಕೆ, ಮೇಷರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಬಗ್ಗೆ ತಿಳಿಸ್ಕೊಡಿ. ವೃಷಭ ರಾಶಿಗೆ ದೇವರು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಈ 48 ದಿವಸದಲ್ಲಿ ಏನಾದ್ರು 48 ದಿವಸದಲ್ಲಿ ಬಹಳ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ವೃಷಭ ರಾಶಿಯಿಂದ CM ಸ್ಥಾನದ ಒಂದು ವಿಚಾರವನ್ನು ಜಗಳವನ್ನಾಗಿ ಕಿರಿಕಾಗಿ ಏನಾದ್ರು ಒಂದು ಬದಲಾವಣೆ ಆಗ್ಬೋದು. ವೃಷಭ ರಾಶಿಯವರಿಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಯಾಕಂದರೆ ಗುರು ವೃಷಭ ರಾಶಿಗೆ 3ನೇ ಒಂದು ಕಟಕ ರಾಶಿಯಿಂದ ಉಚ್ಚ ಗುರುವಾಗಿ ಅವನು ಖಂಡಿತ ಕೂಡ ಲಾಭ ಸ್ಥಾನವನ್ನು ನೋಡ್ತಾನೆ. ಹಾಗಾಗಿ ನೀವು ಗಾಡಿ ತಗೊಳೋದು, ಗೋಲ್ಡ್ ತಗೊಳೋದು ಮತ್ತು ಗೋಲ್ಡನ್ನ ಏನಾದ್ರು ಮರ್ಜ್ ಮಾಡಿದರೆ, ಇವಾಗ ನೀವು ನೋಡಿರ್ಬೋದು ಅಭಯ ಗೋಲ್ಡಲ್ಲಿ ಇಟ್ಟಿರೋದಿಲ್ಲ, ಅಟಿಕಾ ಗೋಲ್ಡು, ಯಾವುದ್ರಲ್ಲಾರು ಒಂದು ಗೋಲ್ಡ್ ಇಟ್ಟಿರ್ತೀರ, ನೀವು ಎಲ್ಲೊಂದು ಬ್ಯಾಂಕಲ್ಲಿ ಇಟ್ಟಿರ್ತೀರ, ಮೆರ್ಜ್ ಮಾಡಿರ್ತೀರ, ಅದನ್ನು ಬಿಡಿಸ್ಕೊಬೋದು. ಖಂಡಿತ ಕೂಡ ನಿಮಗೆ ಲಾಭ ಹೆಂಗೋ ದುಡ್ಡು ಬರುತ್ತೆ, ನಿಮಗೆ ದುಡ್ಡು ಬರುತ್ತೆ. ಮತ್ತು ರಿಯಲ್ ಎಸ್ಟೇಟಲ್ಲಿ ಒಳ್ಳೆ ರೇಟಿಗೆ ನಿಮ್ಮ ಪ್ರಾಪರ್ಟಿಯನ್ನು ಮಾರ್ತೀರ, ಒಳ್ಳೆ ರೇಟಿಗೆ ನಿಮ್ಮ ಮನೆ ಮಾರ್ತೀರ, ಇಲ್ಲ ಮನೆ ಪರ್ಚೇಸ್ ಮಾಡ್ತೀರ. ಎರಡೂ ಒಂದೇ 100%. ಈರುಳ್ಳಿ ಕೂದಾಗ ನಿಮ್ಮ ಕಣ್ಣೀರು ನೀವು ಬಂದೇ ಬರುತ್ತೆ 100%. ಹಾಗಾಗಿಯೇ ನಿಮಗೆ ಯೋಗ ತುಂಬ ಜಾಸ್ತಿ ಇದೆ. ವೃಷಭ ರಾಶಿಗೆ ಭಯಂಕರವಾದ ಯೋಗವನ್ನು ಕೊಡ್ತಾ ಇದ್ದಾನೆ. ನೀವು ಏನಪ್ಪ ಅಂದರೆ ಒಂದು ವಿಶೇಷ ಏನಪ್ಪ ಅಂದರೆ ನಿಮ್ಮ ಮಕ್ಕಳಿಗೆ ಗಾಡಿ ತಕ್ಕೊಡೋದಿಲ್ಲ, ನೀವು ಗಾಡಿ ತಗೊಳೋದಿಲ್ಲ, ಮನೆ ಬದಲಾವಣೆ ಆಗೋದು, ಇಲ್ಲ ಮನೆ ಲೀಜನ್ನ ಇನ್ನೂ ಇಂಪ್ರೂವ್ಮೆಂಟ್ ಆಗೋದು, ಅಂದರೆ ಒಂಚೂರು ಜಾಸ್ತಿ ಕೊಟ್ಟು ನೀವು ಅಲ್ಲೇ ಇರೋದು. ಈ ಥರದ್ದು ಏನಾದ್ರು ನಿಮ್ಮ ಟೈಮ್ ಹತ್ರ ಇದ್ದರೆ ಇವೆಲ್ಲ ಆಗುತ್ತೆ. ಮುಂಚೆಲ್ಲ ಮನೆ ಲೀಜಿಗೆ ಹಾಕ್ಕೊಂಡು ಅದು ನನಗೆ ಗೊತ್ತಿಲ್ಲ. ತುಂಬ ಬದಲಾವಣೆ ಆಗೋದು. ಹೆಣ್ಮಕ್ಳು ಸೀರೆ ತಗೊಳೋದು, ಒಡವೆ ತಗೊಳೋದು, ಕಾಸ್ಟ್ಯೂಮ್ ತಗೋದು, ನಿಮ್ಮಲ್ಲಿ ಏನೋ ಬದಲಾವಣೆ ಆಗೋದು. ಇಲ್ಲ ಯಾರ ಜೊತೆಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಒಳ್ಳೆ ಟ್ರಿಪ್ ಹೋಗೋದು, ಆ ಫ್ರೆಂಡ್ಸ್ ಗ್ರೂಪಿಂದ ನಿಮ್ಗೆ ಏನಾರು ಒಂದು ಐಡಿಯಾ ಬರೋದು, ಆ ಐಡಿಯಾ ನಿಮ್ಗೆ ಡೆವಲಪ್ಮೆಂಟ್ ಆಗೋದು, ಇಂಪ್ರೂವ್ಮೆಂಟ್ ಆಗೋದು, ಇದೆಲ್ಲವೂ ಕೂಡ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಫಾಲೋವರ್ಸ್ ಜಾಸ್ತಿ ಆಗ್ಬೋದು ನಿಮ್ಮ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ನೀವೇನಾದ್ರು ಜ್ಯೋತಿಷ ಹೇಳ್ತಾಯಿದ್ರೆ, ಇಲ್ಲ ನೀವು ರೀಲ್ ಮಾಡಿಸ್ತಾಯಿದ್ರೆ, ಈ ಥರದ್ದು ಏನೋ ಒಂದು ಸಿನಿಮಾ ನಟದಲ್ಲಿ, ಸೀರಿಯಲ್ ನಟದಲ್ಲಿದ್ದರೆ ನಿಮಗೆ ಫಾಲೋವರ್ಸ್ ಮಿನಿಮಮ್ 1,000 ಹಿಡಿದು ಒಂದು 10,000 ಜನರು ಫಾಲೋವರ್ಸ್ ಜಾಸ್ತಿ ಆಗ್ಬೋದು. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹಾಕಿದ್ರು ಕೂಡ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಶೇರ್ ಮಾರ್ಕೆಟ್. ಒಟ್ಟಿನಲ್ಲಿ ನಿಮಗೆ ಲಾಭದ ವಾತಾವರಣ ತುಂಬ ಜಾಸ್ತಿ ಇದೆ. 100% ಲಾಭ ತುಂಬ ಜಾಸ್ತಿ ಇದೆ. ಶನಿ ಭಗವಾನ್ 11ನೇ ಭಾವದಲ್ಲಿರೋದು, ಮೀನದಲ್ಲಿರೋದು, ಮೀನವನ್ನು ಗುರು ನೋಡೋದು, ಲಾಭದಲ್ಲಿ ಲಾಭವನ್ನು ಗಳಿಸ್ತಾರೆ. ಆಮೇಲೆ ಟೀಚರ್ ವೃತ್ತಿಯಲ್ಲಿದ್ದವ್ರಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಹೇಳ್ಕೊಡೋದು, ಇದೆಲ್ಲ ಕೂಡ ವೃಷಭ ರಾಶಿಗೆ ಅದೊಂದು ಒಳ್ಳೆಯದಾಗುತ್ತೆ. ಮತ್ತು ಏನೇ ನಿಮಗೆ ಬದಲಾವಣೆ ಆದರೂ ಕೂಡ ಒಳ್ಳೆಯದಾಗುತ್ತೆ. ಇಲ್ಲ ನಿಮಗೆ ಅಕಸ್ಮಿತವಾದ ಸಕ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಈ 48 ದಿವಸ ತುಂಬ ಯೋಗ ಇದೆ.